ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ನಂಬಿಕೆಯ ಪೂರ್ಣ ಅವಶ್ಯಕತೆ ಕುರಿತು ನಾವು ಅರಿಯಬೇಕಾಗಿದೆ. 1 ಯೋಹಾನ 2ನೇ ಅಧ್ಯಾಯ 6ರಲ್ಲಿ ನಾವು ನೋಡುವುದಾದರೆ, ಆತನಲ್ಲಿ ನೆಲೆಗೊಂಡಿದ್ದವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಇಲ್ಲಿ ನೋಡುವುದೇನಪ್ಪ ಅಂತಂದರೆ, ನೀನು ಯಾರಲ್ಲಿ ನೆಲೆಗೊಂಡಿದ್ದೀಯೋ ಅದರ ಪ್ರಕಾರ ನಡಿ. ಅಂದರೆ ಯೆಹೂದ್ಯರ ಶುದ್ಧೀಕರಣದ ಪ್ರಕಾರ ಅಲ್ಲಿ ಪ್ರತಿಯೊಂದು 2 ಇಲ್ಲವೇ 3 ಕೊಳದ ನೀರಿನ ಹಿಡಿಯುವಷ್ಟು 6 ಕಲ್ಲಿನ ಬಾನಿಗಳು ಇದ್ದವು ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ಅಂದರೆ ಯೇಸು ಹೇಗೆ ನಡೆದ? ಸ್ವಲ್ಪ ಕಾಲ ಮಾತ್ರ ಜಯದಲ್ಲಿ ಆತನು ನಡೆದನೋ ಅಥವಾ ಹೆಚ್ಚಿನ ಅಂಶ ಕಾಲವು ಆತನು ಯಾವಾಗಲೂ ಜಯದ ಕಡೆ ನಡೆದನೋ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇಬ್ರಿಯ 4ನೇ ಅಧ್ಯಾಯ 15ರಲ್ಲಿ ನಾವು ನೋಡ್ತೇವೆ, ಅಲ್ಲಿ ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಅನೇಕ ಸಂದರ್ಭಗಳಲ್ಲಿ ಜಯದ ಹಾದಿ ಅನ್ನುವಂಥದ್ದು ಕಠಿಣ. ಆದರೆ ದೇವರು ಜಯದಲ್ಲಿ ನಡೆದರು, ಸರ್ವ ವಿಷಯಗಳಲ್ಲಿ ಶೋಧನೆಗೆ ಒಳಪಟ್ಟರು. ಆದರೆ ಅವರು ಪಾಪ ಮಾಡಲಿಲ್ಲ. ಪಾಪವು ಕೊಡುವುದು ಏನನ್ನು? ಮರಣವನ್ನು ಕೊಡುತ್ತದೆ. ಪಾಪ ಏನನ್ನು ಕೊಡುತ್ತದೆ ಅಂತಂದರೆ ಮರಣವನ್ನು ಕೊಡುತ್ತದೆ. ಪಾಪ ಏನನ್ನು ಕೊಡ್ತದೆ ಅಂದರೆ ಶಾಪವನ್ನು ಕೊಡ್ತದೆ. ಪಾಪ ಏನನ್ನು ಕೊಡ್ತದೆ ಅಂತಂದರೆ ಸಮಸ್ತವನ್ನು, ಆ ಭಾರವನ್ನು ನಮ್ಮ ಹೃದಯದಲ್ಲಿ ಹಾಕಿ ನಮಗೆ ಹೃದಯಹೀನರನ್ನಾಗಿ ಮಾಡುತ್ತದೆ. ಅದಕ್ಕೆ ಇಲ್ಲಿ ಯೇಸು ಕ್ರಿಸ್ತನ ಕುರಿತು ನಾವು ನೋಡುವುದಾದರೆ, ಆತನು ಹೆಚ್ಚು ಕಾಲ ಜಯದಲ್ಲಿ ನಡೆದ. ಆದರೆ ಆ ಜಯದಲ್ಲಿ ಅವರು ಪಾಪ ಮಾಡಲಿಲ್ಲ. ಕ್ರಿಸ್ತನು ನುಡಿದಂತೆ ನಡೆದಂತೆ ನುಡಿದ. ಆತನು ಈ ಲೋಕದಲ್ಲಿ ಸೇವೆ ಮಾಡುವುದಕ್ಕೆ ಬಂದಾಗ ಆ 3 ವರ್ಷಗಳ ಕಾಲ ಏನು ಈ ಲೋಕದಲ್ಲಿ ಸೇವೆಯನ್ನು ಮಾಡಿದರೋ ಅಲ್ಲಿ ಅತ್ಯದ್ಭುತವಾದಂಥ ಸೇವೆ. ಮಾರ ಅನ್ನುವ ಕಡೆ ಆ ನೀರನ್ನು ಮಧುರವಾಗಿ ಮಾಡಿದಂಥವರು ಯಾರು? ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡಿದಂಥವರು ಯಾರು? ಹೀಗೆ ಅನೇಕ ಸಾವಿರಾರು ಸಾಕ್ಷಿಗಳನ್ನು ನಾನು ನಿಮಗೆ ಹೇಳಬಲ್ಲೆ. ಆದರೆ ಆ ಸಾಕ್ಷಿಗಳು ನಿಮಿತ್ತ ದೇವರ ನಾಮ ಮಹಿಮೆ ಹೊಂದಬೇಕಾಗಿದೆ. ಸಾಕ್ಷಿಗಳ ನಿಮಿತ್ತ ದೇವರನ್ನು ಕೊಂಡಾಡಬೇಕಾಗಿದೆ. ಸಾಕ್ಷಿಗಳ ನಿಮಿತ್ತ ನಾವು ಜಯದ ಹಾದಿಯ ಕಡೆ ನಡೆಯಬೇಕಾಗಿದೆ. ಏಕೆಂದರೆ ಹೊಸ ಒಡಂಬಡಿಕೆ ಅತಿ ದುಃಖಕರವಾದಂಥ ವಾಕ್ಯಗಳು ಬರೆಯಲ್ಪಟ್ಟಿದೆ. ಅತಿ ದುಃಖ ಅಂದರೆ ದುಃಖ. ಎಷ್ಟು ದುಃಖ ಅಂದರೆ ಮತ್ತಾಯ 13ನೇ ಅಧ್ಯಾಯ 58ರಲ್ಲಿ ನಾವು ನೋಡ್ತೇವೆ, ಆತನು ಅವರ ಅಪನಂಬಿಕೆಯ ದೆಸೆಯಿಂದ ಅಲ್ಲಿ ಬಹಳ ಮಹತ್ ಕಾರ್ಯಗಳನ್ನು ನಡೆಸಲಿಲ್ಲ. ಇಲ್ಲಿ 2ನ್ನು ಗಮನಿಸಿ. ಅದ್ಭುತಗಳನ್ನು ನಡಿಬೇಕಂತಂದರೆ ಒಂದು ನಂಬಿಕೆ ಭಾಳ ಮುಖ್ಯ, ಇನ್ನೊಂದು ವಿಶ್ವಾಸ ಬಹಳ ಮುಖ್ಯ. ನಂಬಿಕೆ ಮತ್ತು ವಿಶ್ವಾಸಗಳು ಅದ್ಭುತಗಳನ್ನು ನಿಮ್ಮ ಬಳಿಗೆ ಕರೆದುಕೊಂಡು ಬರ್ತವೆ. ಆದರೆ ವಾಕ್ಯದ ಆಧಾರದ ಮೇಲೆ ನಾವು ನೋಡುವುದಾದರೆ, ಆತನು ಅವರ ಅಪನಂಬಿಕೆಯ ದೆಸೆ ಅಂದರೆ ಯಾರ್ಯಾರು ಅದ್ಭುತಗಳನ್ನು ಕಾಣದೆ ಹೋದರೋ ಅವರೆಲ್ಲರೂ ಯಾವುದರ ನಿಮಿತ್ತ ಮಹತ್ ಕಾರ್ಯಗಳನ್ನು ನಡೆಸುವುದಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ಅದು ಕೇವಲ ಅಪನಂಬಿಕೆಯ ಕುರಿತು. ಅಪನಂಬಿಕೆ. ಹಾಗಾಗಿ ಆತನನ್ನು ನಂಬದೇ ಹೋದದ್ದರಿಂದ ಅನೇಕ ಅದ್ಭುತ ಕಾರ್ಯಗಳಲ್ಲಿ ಆತನಲ್ಲಿ ಮಾಡಲಿಲ್ಲ. ಮಾರ್ಕ್ ಸುವಾರ್ತೆ 6:5ರಲ್ಲಿ ನಾವು ನೋಡ್ತೇವೆ, ಆತನು ಒಂದು ಮಹತ್ ಕಾರ್ಯಗಳನ್ನು ಮಾಡಲಿಲ್ಲ. ಯೇಸು ತಾನು ಬೆಳೆದ ನಜರೇತಿನಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು ಮಾಡಬೇಕೆಂದಿದ್ದನು. ಆದರೆ ಅಲ್ಲಿ ಅಪನಂಬಿಕೆ ಇತ್ತು, ಅದ್ಭುತಗಳನ್ನು ಮಾಡಲಿಲ್ಲ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಸ್ತೋತ್ರಪ್ಪ. ಯೇಸುವೇ, ಇವತ್ತು ದೇವರೇ, ನಮಗೇನಾದರೂ ನಮ್ಮ ಹೃದಯದಲ್ಲಿ ಅಪನಂಬಿಕೆ ಅವಿಶ್ವಾಸದ ಕೊರತೆ ಇದ್ದರೆ ಯೇಸುವೇ, ನಿಮ್ಮ ರಕ್ತದಿಂದ ಸ್ವಾಮಿ ನನ್ನ ಅಪನಂಬಿಕೆಗಳನ್ನು ತೆಗೆದಾಕಪ್ಪ. ಸಹಾಯ ಮಾಡಪ್ಪ. ರಜಾ ಸಹಾಯ ಮಾಡಪ್ಪ. ಎಲ್ಶಡಾಯ್ ಸಹಾಯ ಮಾಡಪ್ಪ. ಯೇಸುವೇ, ನಮ್ಮನ್ನು ಆಶೀರ್ವದಿಸಪ್ಪ.
ಬಲಪಡಿಸಪ್ಪ, ಸ್ಥಿರಪಡಿಸಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್. ಹಲ್ಲೆಲೂಯಾ.